ಓಕೆ, ಎಸ್, ಲೆಟ್ಸ್ ಮೂವಿಂಗ್ ಆನ್. ಸಂಪುಟ ಸರ್ಕಸ್ ನಡುವೆ ದಿನಕ್ಕೊಂದು ಹೆಸರು ಸೇರ್ಪಡೆ ಆಗ್ತಾ ಇದೆ. ಅದರಲ್ಲಿ ಇವರ ಹೆಸರು ಕೂಡ ಈಗ ಒಂದು. ಇಷ್ಟು ದಿನ ಇಲ್ಲದ ಹೆಸರುಗಳು ಈಗ ಸಡನ್ ಆಗಿ ಸೇರ್ಪಡೆ ಆಗ್ತಾ ಇದ್ದಾವೆ, ನಿಮ್ಗೆ ಗೊತ್ತೇ ಇದೆ. ಈಗ ವಿನಯ್ ಕುಲಕರ್ಣಿ ಹೆಸರು ಕೂಡ ಈ ಒಂದು ರೇಸ್ಗೆ ಎಂಟ್ರಿ ಪಡೀತಾ ಇದೆ. ದಟ್ ಇಸ್ ದ ನ್ಯೂಸ್. ಸಿದ್ದು 1.0 ಸರ್ಕಾರದಲ್ಲಿ ವಿನಯ್ ಕುಲಕರ್ಣಿ ಸಚಿವರಾಗಿರ್ತಾರೆ. ನಿಮ್ಗೆ ಗೊತ್ತಿರಲಿ, ಮೂವರ ಜೊತೆ ಮಂತ್ರಿ ರೇಸ್ನಲ್ಲಿ ಈಗ ವಿನಯ್ ಕುಲಕರ್ಣಿ ಅವರು ಕೂಡ ಕಾಣಿಸಿಕೊಳ್ಳೋದ್ರಲ್ಲಿ. ಎಸ್, ದಿಸ್ ಇಸ್ ಪಕ್ಕಾ ನ್ಯೂಸ್. 5 ದಿನದ ಹಿಂದಷ್ಟೇ ಸಿಎಂ ಡಿಕೆ ಮನೆಗೆ ವಿನಯ್ ಕುಟುಂಬ ಧಾವಿಸಿತ್ತು. ವಿನಯ್ ಪತ್ನಿ ಶಿವಲೀಲಾ ಮತ್ತು ಪುತ್ರಿಯಿಂದ ಮುಖ್ಯಮಂತ್ರಿ ಭೇಟಿ ಆಗಿದೆ ಅನ್ನೋ ಮಾಹಿತಿ ಇದೆ. ವಿನಯ್ ಎಂಟ್ರಿ ಬೆನ್ನಲ್ಲೇ ಪಂಚಮಸಾಲಿಗಳಲ್ಲಿ ಮಂತ್ರಿ ಫೈಟ್. ಪಂಚಮಸಾಲಿ ಅಂದ್ರೆ ಲಿಂಗಾಯತ ಸಮುದಾಯದ ಆ ಒಂದು ರೇಸ್ ನಲ್ಲಿ ಇವರು ಕೂಡ ಇದ್ದಾರೆ. ಐ ಆಮ್ ಆಲ್ಸೋ ಇನ್ ದ ರೇಸ್. ಸಂಪುಟ ಸರ್ಕಸ್ ನಡುವೆ ದಿನಕ್ಕೊಂದು ಹೆಸರು ಸೇರ್ಪಡೆ ಆಗ್ತಾ ಇದೆ. ಐ ಆಮ್ ಆಲ್ಸೋ ಆನ್ ದ ರೇಸ್ ಅಂತ ಹೇಳಿ ವಿನಯ್ ಕುಲಕರ್ಣಿ ಅವರು ಈಗ ಹೇಳ್ತಾ ಇದ್ದಾರೆ. ಎಸ್, ಪಂಚಮಸಾಲಿ ಮಿನಿಸ್ಟರ್ ಫೈಟ್ ಅಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್, ಹುನಗುಂದ ಕ್ಷೇತ್ರದಿಂದ ವಿಜಯಾನಂದ ಕಾಶಪ್ಪನವರ್, ಎಸ್, ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ ಶಾಸಕರು, ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಈಗ ಸ್ಪರ್ಧೆಯಲ್ಲಿದೆ, ರೇಸ್ನಲ್ಲಿದೆ. ಎಸ್, ಈ ಎಲ್ಲದರ ನಡುವೆ ಈಗ ಸಾಮಾಜಿಕ ಹೋರಾಟಗಾರರು ಬಹಳ ದೊಡ್ಡ ಮಟ್ಟದ ಹೆಸರು, ಎಸ್, ಬಸವರಾಜ್ ಕೊರವರ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾವ ಕಾರಣಕ್ಕೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಕೊರವರ್ ಅವರೇ ನಮಸ್ಕಾರ. ನಾನು ರಾಘವ ಸೂರ್ಯ ಮಾತನಾಡ್ತಾ ಇದ್ದೀನಿ. ಹೆಂಗಿದ್ದೀರಿ ಬಸವರಾಜ್ ಅವರೇ? ನಮಸ್ಕಾರ ರಾಘವ ಅವರೇ, ಆರಾಮಿದ್ದೀರಿ? ತಾವೇಗಿದ್ದೀರಿ? ಭಗವಂತನ ಕೃಪೆ, ಚೆನ್ನಾಗಿದ್ದೀನಿ. ನಾನು ಏನು ಕೇಳಲ್ಲ ಸದ್ಯಕ್ಕೆ. ಏನ್ ಮಾತನಾಡ್ಬೇಕು ಅನಿಸ್ತಾ ಇದೆ? ನಿಮ್ಮ ಮನಸ್ಸಲ್ಲಿ ಏನ್ ಓಡ್ತಾ ಇದೆ ಸದ್ಯಕ್ಕೆ? ಏನಿಲ್ಲ ಸರ್, ನೋಡಿ, ಇದೊಂದು ಸಾಮಾನ್ಯ ಪ್ರಕ್ರಿಯೆ. ಕಾನೂನು ಹೋರಾಟದಲ್ಲಿ ಮೇಲು ಇದೊಂದ್ಸರಿ ಗೆಲುವು ಸೋಲು ಎಲ್ಲ ಇದ್ದಿದ್ದೆ, ಸರ್ವೇ ಸಾಮಾನ್ಯ. ಏನಾಗಿದೆ, ಆಯ್ಕೆ ಮೇಲೆ ಸ್ಟೇ ಕೊಟ್ಟಿದ್ದಾರೆ. ಸಾರಿ ಅಪ್ಲಿಕೇಶನ್ ಅದು ಇನ್ನೊಂದ್ಸಲ ಹೇಳಿ. ಯಾವ ಆಧಾರದ ಮೇಲೆ ಸ್ಟೇ ಕೊಟ್ಟಿದ್ದಾರೆ ಅಂದ್ರೆ? ಐಎ ಮೇಲೆ, ಇಂಟ್ರೀಮ್ ಅಪ್ಲಿಕೇಶನ್ ಮೇಲೆ ಅವ್ರೇನು ಬೇಲು ಮತ್ತೆ ಇಂಟ್ರೀಮ್ ಅಪ್ಲಿಕೇಶನ್ ಐಎ ಮೇಲೆ ಸೆಂಟೆನ್ಸ್ ಮಧ್ಯಂತರ ಅರ್ಜಿ ಮಧ್ಯಂತರ ಅರ್ಜಿ ಮೇಲೆ ಅವರು ಇದನ್ನ ಮಧ್ಯಂತರ ಅರ್ಜಿಗೆ ಸ್ಟೇ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಪ್ರಶ್ನೆ ಮಾಡಿ, ಈಗ ಅದು ನಮ್ಮ ಕೈಗೆ ಇನ್ನೂ ಕೂಡ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ನಮ್ಮ ವಕೀಲರಿಗೆ. ಸಿಕ್ಕ ತಕ್ಷಣ ನಾವು ಅದನ್ನ ಚಾಲೆಂಜ್ ಮಾಡಿ, ಯಾವ ಆಧಾರದ ಮೇಲೆ ಕೊಟ್ಟರು ಅನ್ನೋದನ್ನ ನಾವು ಚಾಲೆಂಜ್ ಮಾಡಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದೀವಿ. ಅಂದ್ರೆ ಈ ಪ್ರಾಸೆಸ್ ಎಷ್ಟಾಗ್ಬೋದು, ಅಥವಾ ಈಗ ಸದ್ಯಕ್ಕೆ ಒಂದು ರಿಲೀಫ್ ಅಂತ ಹೇಳ್ತಾ ಇದೀವಿ ನಾವು ವಿನಯ್ ಕುಲಕರ್ಣಿ ಅವರಿಗೆ, ಆ ರಿಲೀಫ್ ತಾತ್ಕಾಲಿಕ ರಿಲೀಫ್ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ನೋಡಿ ಸರ್, ಈಗ ಅವರು ಸಹ ಏನಾಗುತ್ತೆ, ಈಗ ಶಿಕ್ಷೆ ಪ್ರಕಟ ಆದ ಮೇಲೆ ಅವ್ರ ಹೋರಾಟ ಕೂಡ ಮುಂದುವರಿಯುತ್ತೆ. ನಾನೇನಾದ್ರೂ ಮಾಡಬೇಕು, ಇದರಲ್ಲಿ ಬಚಾವ್ ಆಗಬೇಕು, ಹೊರಗಡೆ ಬರಬೇಕು, ನನ್ನ MLA ಉಳಿಸ್ಕೋಬೇಕು ಅನ್ನುವಂತ ಹೋರಾಟ ಅವರು ಕೂಡ ನಡೀತದೆ ಅದು. ಹಾಗಾಗಿ ಎಲ್ಲೋ ಅದರಲ್ಲಿ ಅವ್ರಿಗೆ ಗೆಲುವು ಸಿಕ್ಕಿದೆ. ಸೊ ಅವ್ರು ಈಗ ನ್ಯಾಯಾಲಯದ ತೀರ್ಪು ಅದ್ರ ಮೇಲೆ ನಾನು ಏನ್ ಹೇಳಕ್ ಆಗುದಿಲ್ಲ. ಹೌದು, ಅದು ಒಂದು ಬೇಸರದ ಸಂಗತಿ ಏನಂತ ಕೇಳಿದ್ರೆ, ಡಬಲ್ ಸೆಂಟೆನ್ಸ್ ಇರುವಂತಹ ಪ್ರಕರಣಗಳಲ್ಲಿ ಸ್ಟೇ ಸಿಕ್ಕರೆ, ಡಬಲ್ ಸೆಂಟೆನ್ಸ್ ಇರುವಂತಹ ಪ್ರಕರಣಗಳಲ್ಲಿ ಹಣವಂತರು, ಅಧಿಕಾರವಂತರು ಏನೋ ಫೈಟ್ ಮಾಡಿ ಏನೋ ಮಾಡಿ ಸ್ಟೇ ತಗೊಂಡ್ಬಿಟ್ರೆ, ಇನ್ನು ಬಡವ್ರ ಬಗ್ರ ಪರಿಸ್ಥಿತಿಯಲ್ಲಿ ಹೋಗ್ಬೇಕು, ಹೋರಾಟ ಮಾಡೋ ಪರಿಸ್ಥಿತಿಯಲ್ಲಿ ಹೋಗ್ಬೇಕು. ಬಸವರಾಜ್ ಕೊರವರ್ ಅವರೇ, ಈಗ ನೀವು ಮಾತಾಡಿದ್ರಲ್ಲ, ಇದು ಆ ಸಾಧ್ಯತೆ ಇದೆ ಅಂತೀರಾ? ಈಗ ನೀವು ಹೇಳಿದ್ರಲ್ಲ, ನೋಡಿ, ಅದು ನಾನು ಹೇಳ್ತಾ ಇಲ್ವಾ, ಅಧಿಕಾರ ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನ್ ಹೇಳ್ತಾ ಇದ್ದೀನಿ ಬಹಳ ಕ್ಲಿಯರ್ ಇದ್ದೀನಿ ಸರ್. ಅದರಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಅಕ್ರಮ ಎಸಗಿ, ನೋಡಿ, ನೀವು ದುಡ್ಡು ಕೊಟ್ಟು ಅಂತ ನಾನು ಹೇಳಿಲ್ಲ. ಸಾರಿ, ಹಣ ಅಂತೇನೋ ಗೊತ್ತಾಗ್ಲಿಲ್ಲ. ಅಧಿಕಾರವಂತರು ಅಂದ್ರೆ ಶ್ರೀಮಂತರು ಮತ್ತು ಅಧಿಕಾರವಂತರು ದೇಶದಲ್ಲಿ, ಶ್ರೀಮಂತರು ಮತ್ತು ಅಧಿಕಾರವಂತರು. ಶ್ರೀಮಂತರು ಅಂದ್ರೆ ದುಡ್ಡಿರೋರು ಅಂತ ಹೇಳ್ತಾ ಇದ್ದೀರಾ? ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು ಇಲ್ಲ, ಎಲ್ಲರಿಗೂ ಸರ್ವೇ ಒಂದೇ ಕಾನೂನು ಇರುವಂತದ್ದು. ಈಗ ವಿನಯ್ ಕುಲಕರ್ಣಿ ಅವರು ಬಡವರಂತೂ ಅಲ್ಲ. ಕೇಳಿ ಸರ್, ಇಲ್ಲಿವರೆಗೂ ಕೂಡ ನ್ಯಾಯಾಲಯದಲ್ಲಿ ಡಬಲ್ ಸೆಂಟೆನ್ಸ್ ಆದವರಿಗೆ 3-4 ತಿಂಗಳ ಒಳಗಾಗಿ ಯಾರಿಗೂ ಕೂಡ ಬೇಲ್ ಸಿಕ್ಕಿಲ್ಲ. ಓಕೆ, ಇದು ಮೊದಲನೇ ಪ್ರಕರಣ ನನಗನ್ಸಿದ ಮಟ್ಟಿಗೆ. ಸೊ ಹಾಗಾಗಿ ನಾವೆಲ್ಲೋ ಒಂದ್ ಕಡೆ ನ್ಯಾಯಾಲಯ ಈಗ ಬೇಲ್ ಕೊಟ್ಟಿದೆ, ನಾವು ಅದನ್ನ ತೆಗೊಳಕ್ ಆಗೋದಿಲ್ಲ, ತಗೊಳಕ್ಕೂ ಆಗೋದಿಲ್ಲ, ಸ್ವೀಕಾರ ಮಾಡ್ಬೇಕಷ್ಟೇ. ಓಕೆ, ಅಲ್ಲ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಕೋರ್ಟ್, ಐ ಆಮ್ ಆಸ್ಕಿಂಗ್ ಯು, ನೀವು ಸ್ವಲ್ಪ ಕೇಳಿ ಈಗ ಬಸವರಾಜ್ ಕೊರವರ್ ಅವರೇ. ಓಕೆ, ಐ ಆಮ್ ಲಿಸ್ನಿಂಗ್ ಟು ಯು. ಈಗ ನೀವು ಆ ಶಬ್ದವನ್ನು ಬಳಸಿದ್ರಲ್ಲ, ಶ್ರೀಮಂತರು, ಅಧಿಕಾರವಂತರು ಅಂತ.
ಅಂದ್ರೆ ನಿಮ್ಮ ಮನದಾಳದ ಮಾತದು, ನೀವು ಪ್ರಾಮಾಣಿಕವಾಗಿ ಮಾತನಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಹೌದು ಸರ್, ನಾನು ಇದು ಮೊದಲ ಹಾಗಾಗಿ ಪ್ರಕರಣ ಅಂತ ಹೊತ್ತು- ಹೇಳ್ತಾ ಇದ್ದೀರಿ ಅಲ್ವಾ? ಇದು ಮೊದಲ ಪ್ರಕರಣ ಹೌದು ಅಲ್ವಾ? ಅಂದ್ರೆ ಆ ಸಾಧ್ಯತೆಗಳನ್ನ ಇಲ್ಲಿ ತಳ್ಳಿ ಹಾಕುವ ಆಗಿಲ್ಲ, ಇದು ಪಕ್ಕಾ ಅಂತ ನಿಮ್ಮ ಮನಸ್ಸಿನ ಮಾತು. ನೋಡಿ ಸರ್, ಈಗ ಡಬಲ್ ಸೆಂಟೆನ್ಸ್ ಇರುವಂತಹ ಪ್ರಕರಣಗಳಲ್ಲಿ ತೆಗೆದು ನೋಡಿ ನೀವೇ ಬೇಕಾದ್ರೆ. 4 ತಿಂಗಳಲ್ಲಿ ಯಾವುದೇ ಪ್ರಕರಣಕ್ಕೂ ಸ್ಟೇ ಸಿಕ್ಕಿಲ್ಲ. 4 ತಿಂಗಳು ಒಳಗಡೆ ಆಗಿ ಇದು 3 ತಿಂಗಳು 15 ದಿವಸ ಆಗಿದೆ ಈಗ. ಸೊ ಸ್ಟೇ ಸಿಕ್ಕಿದೆ. ಸ್ಟೇ ಸಿಕ್ಕಿದೆ ಅಂದಾಗ ಈಗ ನಾನು ಒಬ್ಬ ಹೋರಾಟಗಾರನಾಗಿ 10 ವರ್ಷದಿಂದ ಈ ಒಂದು ಪ್ರಕರಣಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡೋದು ನನಗೆ ಎಲ್ಲೋ ಕಡೆ ನಮಗೂ ಕೂಡ ನೋವಾಗಿರುತ್ತೆ ಸರ್. ಓಕೆ. ಸೊ ಈಗ ಈ ಆದೇಶ ಏನಿದೆ ಹಾಗೆ ಆದೇಶವನ್ನ ತಪ್ಪು ಅಂತ ನಾನು ಹೇಳೋದಿಲ್ಲ, ಅದನ್ನ ಸ್ವೀಕಾರ ಮಾಡ್ತೀವಿ ನಾವು. ಅದನ್ನ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ. ಓಕೆ ಓಕೆ. ಅಪರೂಪದ ಪ್ರಕರಣ ಆಗಿರುವಂಥ ಈ ಒಂದು ಪ್ರಕರಣಕ್ಕೆ ಸ್ಟೇ ಸಿಕ್ಕಿರೋದು ಆಶ್ಚರ್ಯ ಉಂಟು ಮಾಡಿದೆ, ಶಾಕ್ ಕೂಡ ಆಗಿದೆ ನಿಮ್ಗೆ. 100% ಸರ್, ಶಾಕ್ ಆಗಿದೆ. ಈ ಹೊತ್ತಲ್ಲಿ ನಿಮ್ಗೆ ಮೇಲ್ಮನವಿ ಸಲ್ಲಿಸುವಾಗ ಅಥವಾ ಮುಂದಿನ ಹಂತಕ್ಕೆ ಹೋಗ್ಬೇಕು ಅಂದಾಗ ಹೌ ಕಾನ್ಫಿಡೆಂಟ್ ಯು ಆರ್? ಎಷ್ಟು ಆತ್ಮವಿಶ್ವಾಸ ಇದೆ, ಎಷ್ಟು ಭರವಸೆ ಇದೆ ನಿಮ್ಗೆ? ನನ್ಗೆ ನೋಡಿ ಸರ್ ರಾಘವ್ ಅವರೇ, ನಮಗೆ ಆತ್ಮವಿಶ್ವಾಸ ಈ ಪ್ರಕರಣದಲ್ಲಿ ನಾವು ಗೆಲ್ತೀವಿ, ಈ ಪ್ರಕರಣಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ. ಮತ್ತೆ ಯಾರು ಅಧಿಕಾರವಂತರು ಹಣವಂತರು ತಪ್ಪು ಮಾಡಿ ಬಚಾವಾಗಿ ಹೋಗ್ತಾರೆ ಅನ್ನುವಂತ ಮನಸ್ಥಿತಿನ ಇಟ್ಕೊಂಡರು ಅವ್ರೆಲ್ರಿಗೂ ಕೂಡ ಈ ಒಂದು ಪ್ರಕರಣ ಪಾಠ ಆಗುತ್ತೆ ಅನ್ನುವಂತ ಒಂದು ಆತ್ಮವಿಶ್ವಾಸದಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಸ್ಟೇ ಸಿಕ್ಕಿದೆ ಇದ್ರಲ್ಲಿ ನಮ್ಗೆ ಗೆಲುವು ಸಿಗುತ್ತೆ ಅಂತ ಅನ್ಸುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಬಕೆಟ್ ಆಗುತ್ತೆ, ನಾವು ಅಲ್ಲಿ ಹೋರಾಟ ಮಾಡ್ತೀವಿ ಸರ್ ಸುಪ್ರೀಂ ಕೋರ್ಟ್. ಸರ್, ಇದು ಸಿಬಿಐ ಪ್ರಕರಣ ಅಲ್ವಾ? ಹೌದು. ಸಿಬಿಐ ಪ್ರಕರಣ ಅಂತ ಹೇಳಿದಾಗ ನಮ್ಮೆಲ್ರಿಗೂ ಒಂದು ಅದರ ಗಾಂಭೀರ್ಯತೆ ಮತ್ತು ಅದರ ಘನತೆ, ಅದರ ಮಾನ್ಯತೆ ನಮ್ಮೆಲ್ರಿಗೂ ಕೂಡ ಅರ್ಥ ಆಗುತ್ತೆ. ಅಂದರೆ ಹೌ ಸಾಲಿಡ್ ಇಟ್ ಈಸ್ ಅಂತ. ಇಲ್ಲಿ ಹೀಗಾದಾಗ ಎಲ್ಲಿ ಹಳಿ ತಪ್ಪಿರಬಹುದು, ಯಾವ ಕಾರಣ ನಮ್ದು ಮಿಸ್ ಆಯ್ತು ಲಾಜಿಕಲಿ ಅಂತ ಏನಾದ್ರೂ ನಿಮ್ಗೆ ಅನ್ಸಿದ್ಯಾ? ಇಲ್ಲ ಸರ್, ಇನ್ನು ಏನಾಗಿತ್ತು ನೋಡಿದ್ರೆ ಅದು ನಮ್ಮ ಹತ್ರ ಅದು ಇದು ಸಿಕ್ಕಿಲ್ಲ, ಸರ್ಟಿಫೈಡ್ ಕಾಪಿ ಬಂದಿಲ್ಲ ಸರ್. ಓಕೆ. ಸಂಪೂರ್ಣ ಆರ್ಡರ್ ಕಾಪಿ ಸಿಕ್ಕ ಮೇಲೆ ಗೊತ್ತಾಗುತ್ತೆ ಸರ್ ಎಲ್ಲಿ ನಾವು ಈಗ ಅದು ಆರ್ಡರ್ ಅಲ್ಲಿ ಬರೆದಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ ಇಂಥ ವಿಷಯಗಳು ಅಂತೇಳಿ. ಅಲ್ಲಿ ಎಲ್ಲಾದ್ರೂ ಬಳಕೆ ಚೆಲ್ಲೋದ್ರಲ್ಲಿ ನಾವು ನ್ಯಾಯಾಲಯದ ಮುಂದೆ ಫೇಲ್ ಆಗುವ ಎಲ್ಲವನ್ನು ನೋಡ್ಬೇಕಾಗುತ್ತೆ ಸರ್. ಅಂದ್ರೆ ಇಲ್ಲಿ ಎಲ್ಲಾದ್ರೂ ಸಾಕ್ಷ್ಯಾಧಾರದ ಕೊರತೆ ಏನಾದ್ರೂ ಆಯ್ತು ಅಂತ ಅನ್ನಿಸ್ತಾ ಇದೆಯಾ? ಅಫ್ಕೋರ್ಸ್ ಅದು ನೋಡಿ ಸರ್, ಇದೊಂದು ವಿಶೇಷ ಪ್ರಕರಣ. ನೀವೇ ಹೇಳಿದ್ರಿ ಈಗ ಇದೊಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್. ಹೌದು ಹೌದು. ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳಲ್ಲಿ ನೋಡಿ ಒಬ್ಬ ಮಾಜಿ ಮಂತ್ರಿ ಒಬ್ಬ MLA ನ ವಿರುದ್ಧ ಬಂದು ಸಾಕ್ಷಿ ಹೇಳೋದು ಅಷ್ಟು ಈಸಿ ಆಗಿರುವಂತ ಕೆಲಸ ಅಲ್ಲ. ನಿಜ ಸರ್, ನಿಜ ನಿಜ. 10 ಜನರಲ್ಲಿ 4 ಜನ ಬಂದು ಹೇಳಿದ್ರೆ ಅದು ಬಹಳ ದೊಡ್ಡದು ಸರ್. ಕರೆಕ್ಟ್ ಕರೆಕ್ಟ್. ಸೊ ಈ ಪ್ರಕರಣದಲ್ಲೂ ಕೂಡ ಇದು ಒಂದು ವಿಶೇಷ ಪ್ರಕರಣ ಆಗಿದ್ರಿಂದಾಗಿ ಸಾಕಷ್ಟು ಜನ ಧೈರ್ಯ ಮಾಡಿ ಮುಂದೆ ಬಂದು ಸಾಕ್ಷಿ ಹೇಳಿದ್ದಾರೆ ಸರ್. ಈ ಪ್ರಕರಣದಲ್ಲಿ ತಮ್ಮ ಗಮನಕ್ಕೆ ಐತಿ, ನಿಜ, ಇದೊಂದು ರೀತಿ ಪವಾಡ ಅಂತ ಅನ್ಕೋಬಹುದು ನಾವು, ಮಿರಾಕಲ್ ಅಂತ ಹೇಳಬಹುದು. ಸಾಕ್ಷಿಯ ಮೇಲೆ ಒತ್ತಡ ಹಾಕಿ ಸಾಕ್ಷಿ ಹಣ ಕೊಡಕ್ ಹೋಗಿನೇ ಬೇಲ್ ಕ್ಯಾನ್ಸಲ್ ಆಗಿ ಹೋಗಿದ್ವಿ ವಿನಯ್ ಕುಲಕರ್ಣಿ ಅವ್ರದ್ದು. ಹೌದು 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 ಹೌದು. ಸೊ ಇವೆಲ್ಲವೂ ನಡೆದು ಹೋಗಿದಾವು. ಸೊ ಹಾಗಾಗಿ ಇದೊಂದು ವಿಶೇಷ ಪ್ರಕರಣ. ಬಟ್ ನ್ಯಾಯಾಲಯ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡಿದೆ ನನ್ಗೆ ಗೊತ್ತಿಲ್ಲ. ಸಂಪೂರ್ಣ ಆದೇಶದ ಪ್ರತಿ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ಈಗ ಅವರ ಕುಟುಂಬದವ್ರ ಜೊತೆ ಏನಾದ್ರು ಮಾತನಾಡಿದ್ರಾ ಈ ಬಗ್ಗೆ? ಯಾರ ಕುಟುಂಬದ? ಯೋಗೇಶ್ ಗೌಡ ಕುಟುಂಬ ಅವರ ಸದಸ್ಯರ ಜೊತೆ, ಗುರುನಾಥ ಗೌಡ್ರ ಜೊತೆ. ನೋಡಿ, ಯೋಗೇಶ್ ಗೌಡ್ರ ಕುಟುಂಬದಲ್ಲಿ ಗುರುನಾಥ ಗೌಡ್ರು ಅವರ ಸಹೋದರಿಯರ ಜೊತೆ ನಾನು ಮಾತಾಡ್ತೇನೆ. ಗುರುನಾಥ ಗೌಡ್ರು ಬೆಳಗ್ಗೆನೆ ನನ್ನ ಮನೆಗೆ ಬಂದಿದ್ರು. ಅವರೇ ಹೇಳಿದ್ರು, ಅವಾಗ ಮಾಧ್ಯಮದ ಮಿತ್ರರು ಕೂಡ ಅಲ್ಲಿದ್ರು. ಅವರೇ ಹೇಳಿದ್ರು ಈ ಪ್ರಕರಣದಲ್ಲಿ ನಾವು ಹೋರಾಟವನ್ನು ಮುಂದುವರಿಸೋಣ, ಸುಪ್ರೀಂ ಕೋರ್ಟಿಗೆ ಹೋಗೋಣ ಅಂತ. ಅವರು ವಕೀಲರ ಜೊತೆ ಮಾತನಾಡ್ಕೊಂಡೆ ನನಗೆ ಹೇಳಿದ್ರು. ಹೇಳ್ತಾ ಇದ್ದೆ, ರಾಜಿ ಇಲ್ಲ ಮುಲಾಜಿಲ್ಲ, ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಸರ್. 10 ವರ್ಷದಲ್ಲಿ ರಾಜಿ ಆಗದಿರೋರು ಇನ್ಮೇಲೆ ರಾಜಿ ಆಗ್ತೇವ? ಅದೇ, ಅಂದ್ರೆ ಈ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದಾಗ ಇಂಥ ಒಂದು ಮಧ್ಯಂತರ ಆದೇಶ ಸಿಕ್ಕಾಗ ಒಂದು ಕುಸಿದು ಹೋಗುವಂತ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ. ಆದ್ರೆ ನಿಮ್ಮ ಹೋರಾಟವನ್ನು ನಾವು ಮೆಚ್ಚಬೇಕು ಈ ಟೈಮಲ್ಲಿ. ಯಾಕಂತ ಹೇಳಿದ್ರೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಸಿಗ್ಲೇಬೇಕು, ಅಲ್ಲಿವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಹೋರಾಟದ ಒಂದು ಮುಂದಿನ ಹಾದಿ ತಕ್ಕ ಹಾಗೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡಬೇಕು, ಎಷ್ಟು ಸಮಯ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ರೆಡಿ ಆಗ್ತಾ ಇದ್ದೀರಾ ತಾವು ಮೆಂಟಲಿ? 100% ಮೆಂಟಲಿ ನಾವು ರೆಡಿನೇ ಇದ್ದೀವಿ. ಈಗ ಇಮಿಡಿಯೇಟ್ ಅಂದ್ರೆ ಸಾಧ್ಯ ಆದ್ರೆ ಈಗ ನಮಗೆ ಇವತ್ತು ಕಾಪಿ ಸಿಕ್ಕಿದ್ರೆ ನಿಮ್ದು ಹೆಂಗ್ ನನ್ ಮಿಸ್ ಕಾಲ್ ಇತ್ತು ಹಾಗೆ ನಮ್ಮ ವಕೀಲರದು ಕೂಡ ಇದೆ. ನಾನು ಒಂದು ಅರ್ಧ ಗಂಟೆ ಮಲಗಿದ್ರಂತೂ ಮಲಗ್ಬಿಟ್ಟಿದ್ದೆ. ಈಗ ಮಾತಾಡ್ತೀನಿ. ಕಾಪಿ ಸಿಕ್ಕಿದ್ರೆ ನಾಳೆ ಅಥವಾ ನಾಡಿದ್ದಂತೆ ಹಾಲಿಡೇ ಇದೆ, ಮಂಡೇನೆ ಫೈಲ್ ಮಾಡ್ತೀನಿ. ಓಕೆ.
ಆಗ್ಲಿ ನಾವು ಸರ್. ಈಗ ಹಾ. ಸಿಬಿಐ ದವರು ಫೈಲ್ ಮಾಡೋದಕ್ಕಿಂತ ಮೇ ಬಿ ಮುಂಚೆನೆ ನಾವು ಫೈಲ್ ಮಾಡಿಬಿಡ್ತೀವಿ. ಹಾ 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 ಈಗ ಸಿಬಿಐ ಸ್ಟ್ಯಾಂಡ್ ನನ್ಗೆ ಗೊತ್ತಿಲ್ಲ, ಕರೆಕ್ಟ್. ಬಟ್ ನಾವು ಮಾತ್ರ ಯೋಗಿ ಗುರುನಾಥ ಗೌಡ್ರ ಕುಟುಂಬದಿಂದ ಅಂದ್ರೆ ಗುರುನಾಥ ಗೌಡ್ರು ನಾವೆಲ್ಲರೂ ಸೇರಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೇವೆ. ಗಾಟ್ ಇಟ್ ಸರ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಧನ್ಯವಾದ. ಸಮಯಕ್ಕಾಗಿ ಧನ್ಯವಾದ. ಧನ್ಯವಾದ. ನಮಸ್ಕಾರ. ಓಕೆ, ಬಸವರಾಜ್ ಕೊರವರ್ ಅವರ ಮಾತು. ಇಲ್ಲಿ ನಾವು ರಾಜಿ ಆಗೋ ಪ್ರಶ್ನೆ ಇಲ್ಲ, ಮುಲಾಜೆ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳಿಂದ ಅಂದರೆ 10 ವರ್ಷಗಳಿಂದ ನಾವು ಎಷ್ಟು ನೋವಲ್ಲಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಇದೊಂದು ಬಹಳ ನಮಗೆ ಆಶ್ಚರ್ಯ ತಂದಿದೆ, ಶಾಕಿಂಗ್ ಕೂಡ ಆಗಿದೆ. ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಕೂಡ ಇದು ಆಗಿರೋದ್ರಿಂದ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀವಿ ಅನ್ನುವ ಮಾತು ಅವರಿಂದ ಬಂದಿದೆ.